ಮಕ್ಳೇ, ನೀವ್ಯಾವ್ದಾದ್ರೂ ಮಾಯಾಗಂಟೆ ನೋಡಿದಿರಾ? ಒಳ್ಳೆ ಕೆಲ್ಸ ಮಾಡಿದ್ರೆ ಮಾತ್ರ ಸೌಂಡ್ ಮಾಡೋ ಗಂಟೆ? ಹೌದು, ಇವತ್ತಿನ ಕಥೆ ಅದ್ರ ಬಗ್ಗೆನೆ. ಬನ್ನಿ ಕಥೆ ಶುರು ಮಾಡೋಣ. ಚಿಕ್ಕ ಮೊಲ ಮತ್ತು ಮಾಯಾಗಂಟೆ. ಒಂದು ಕಾಡಲ್ಲಿ ಚಿಕ್ಕ ಮೊಲ ಮಿಣುಕು ಇತ್ತು. ಮಿಣುಕು ಅಂದ್ರೆ ತುಂಬಾ ಚುರುಕು, ಆದ್ರೆ ಸ್ವಲ್ಪ ಜಾಸ್ತಿ ಆಟ. ಒಂದು ದಿನ ಮಿಣುಕು ಕಾಡಲ್ಲಿ ಹಾರ್ತಾ ಓಡ್ತಾ ಇದ್ದಾಗ ಅಯ್ಯೋ, ನೆಲದ ಮೇಲೆ ಚಿಕ್ಕ ಚಿನ್ನದ ಗಂಟೆ ಕಾಣಿಸ್ತು. ಮಿಣುಕು ಹೇಳಿತು, ಏನಪ್ಪ ಇದು, ಎಷ್ಟು ಚೆಂದ ಇದೆ. ಅದನ್ನ ಹಿಡ್ದಾಗ ಟಿಂಗ್ ಟಿಂಗ್ ಅಂತ ಸೌಂಡು. ಅಷ್ಟ್ರಲ್ಲಿ ಪಕ್ಕದಿಂದ ಒಂದು ಆಮೆ ಬಂದು ಹೇಳ್ತು, ಏಯ್ ಮಿಣುಕು, ಇದು ಮಾಯಾಗಂಟೆ ಕಣೋ. ನೀನು ಒಳ್ಳೆ ಕೆಲ್ಸ ಮಾಡಿದ್ರೆ ಮಾತ್ರ ಚೆನ್ನಾಗಿ ಸೌಂಡ್ ಮಾಡುತ್ತೆ. ಮಿಣುಕು ತಕ್ಷಣ ನೋಡ್ತು. ಸ್ವಲ್ಪ ದೂರದಲ್ಲಿ ಒಂದು ಮರಿ ಹಕ್ಕಿ ಚೀಚೀ, ನೀರಿಲ್ಲ ಅಂತ ಅಳ್ತಾ ಇತ್ತು. ಮಿಣುಕು ಹೇಳ್ತು, ಅಯ್ಯೋ ಪಾಪ. ತಕ್ಷಣ ಕೆರೆಗೆ ಓಡ್ ಹೋಗಿ ನೀರ್ ತಂದು ಹಕ್ಕಿಗೆ ಕೊಡ್ತು. ಅಷ್ಟೇ, ಟಿಂಗ್ 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 ಗಂಟೆ ಜೋರಾಗಿ ಮಧುರವಾಗಿ ಸೌಂಡ್ ಮಾಡ್ತು. ಮಿಣುಕು ತುಂಬಾ ಖುಷಿ ಪಡ್ತು. ಒಳ್ಳೆ ಕೆಲ್ಸ ಮಾಡಿದ್ರೆ ಎಷ್ಟು ಚಂದ ಅಂತ ಹೇಳ್ತು. ಆ ದಿನದಿಂದ ಮಿಣುಕು ಎಲ್ರಿಗೂ ಸಹಾಯ, ಎಲ್ರಿಗೂ ಸ್ನೇಹ, ಎಲ್ರಿಗೂ ಸ್ಮೈಲ್. ಗಂಟೆ ಯಾವಾಗ್ಲೂ ಟಿಂಗ್ ಟಿಂಗ್ ಅಂತ ಶಬ್ದ ಮಾಡ್ತಾ ಇತ್ತು. ಕಥೆಯ ನೀತಿ: ಒಳ್ಳೆ ಕೆಲ್ಸ ಮಾಡಿದ್ರೆ ಮನಸ್ಸು ಖುಷಿ, ಎಲ್ಲರೂ ಸ್ನೇಹಿತರು. ಮಕ್ಳೇ, ನೋಡಿದ್ರಾ? ಒಳ್ಳೆ ಕೆಲ್ಸ ಮಾಡಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ನೀವು ಇವತ್ತೊಂದು ಒಳ್ಳೆ ಕೆಲ್ಸ ಮಾಡ್ತೀರಾ?